ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಮ್ಮಿ ಅಪ್ಡೇಟ್ಗಳು ಬರ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಪ್ಯಾಟ್ ಮೆಕಫಿ ಶೋಗೆ ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರು ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ, ನನ್ನ ಹಾಗೆ ಜಾನ್ ಸಿನಾ ಅವರ ಸಮ್ಮರ್ ಸ್ಲಾಮ್ ಮ್ಯಾಚು ಮೋಸ್ಟ್ ಬೆಟರ್ ಆಗಿತ್ತು ರಸ್ಸಲ್ ಮೇನಿಯಾ ಮ್ಯಾಚ್ ಗಿಂತ. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ ಸಮ್ಮರ್ ಸ್ಲಾಮ್ ನ ಮ್ಯಾಚು ಎಲ್ಲರಿಗೂ ಕೂಡ ಇಷ್ಟ ಆಗೋದಕ್ಕೆ ಮೈನ್ ರೀಸನ್ ರಸ್ಸಲ್ ಮೇನಿಯಾ 41 ನ ಮ್ಯಾಚು. ಯಾಕಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ನಾವು ಅನ್ಕೊಂಡಂಗೆ ಡಿಲಿವರ್ ಮಾಡೋದಕ್ಕೆ ಆಗಲಿಲ್ಲ. ಅಂಡ್ ಆ ಒಂದು ಮ್ಯಾಚ್ ಗಿಂತ ಕೋರ್ಸ್ ಈ ಒಂದು ಮ್ಯಾಚ್ ಲಾಟ್ ಆಫ್ ಬೆಟರ್ ಆಗಿತ್ತು. ಅಂಡ್ ಅದರಿಂದನೇ ಎಲ್ಲರಿಗೂ ಕೂಡ ಸಮ್ಮರ್ ಸ್ಲಾಮ್ ನ ಈ ಒಂದು ಮ್ಯಾಚ್ ಇಷ್ಟ ಆಗಿದ್ದು. ಅಂಡ್ ಇದೊಂಥರ ಲಾಂಗ್ ಗೇಮ್ ರೀತಿ, ಮೊದಲು ಬೋರಿಂಗ್ ಆಗಿದ್ದಿದ್ದೆ, ಅದಕ್ಕಿಂತ ಸ್ವಲ್ಪ ಏನಾದ್ರೂ ನಾವು ಬೆಟರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ರಸ್ಸಲ್ ಮೇನಿಯಾ 41 ನ ಜಾನ್ ಸಿನಾ ಹಾಗೆ ಅವರ ಮ್ಯಾಚ್ ಗಿಂತ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ರ್ಯಾಂಡಮ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ ಅವರು ಮಂಡೇ ನೈಟ್ ಆಗಿ ರಿಟರ್ನ್ ಆಗೋದಕ್ಕಿಂತ ಮುಂಚೆ ತನ್ನ ಕೈಲಿ ಇದ್ದಂತಹ ವಾಚ್ ನ ಬಿಚ್ಚಿ ಅಲ್ಲಿ ಯಾರಿಗೋ ಕೊಡ್ತಾ ಇದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ದಾರೆ, ಈ ಒಂದು ಮ್ಯಾಚ್ ನನಗೆ ನನ್ನ ಜೀವನಕ್ಕಿಂತ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಸೊ ಇದನ್ನ ಜೋಪಾನವಾಗಿ ನೋಡ್ಕೋ ಅಂತ ಹೇಳಿ ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ವಾಚ್ ನ ಬಿಚ್ಚಿ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಯಾವ್ದಾದ್ರು ಒಂದು ಸ್ಟೋರಿ ಲೈನ್ಗೆ ಕನೆಕ್ಟ್ ಆಗಿದೆಯಾ ಅಂತ. ಒಟ್ಟಿನಲ್ಲಿ ರೋಮನ್ ರೈನ್ಸ್ ಅವರಿಗೆ ಆ ಒಂದು ವಾಚ್ ನ ಯಾರೋ ಒಬ್ರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಆ ಒಂದು ವಾಚ್ ರೋಮನ್ ರೈನ್ಸ್ ಅವರಿಗೆ ತನ್ನ ಜೀವನಕ್ಕಿಂತನೂ ಕೂಡ ಜಾಸ್ತಿ ಅಂತೆ. ಕಾದ್ ನೋಡಾಗ ಫ್ಯೂಚರ್ ಅಲ್ಲಿ ಇದ್ರ ರಿಲೇಟೆಡ್ ಯಾವ್ದಾದ್ರು ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು. ರಾಕ್ ಅವರು ಕೂಡ ವಾಚ್ಗೆ ಸಂಬಂಧ ಇದೆ, ರೋಮನ್ ರೈನ್ಸ್ ಅವರು ಕೂಡ ಈಗ ವಾಚ್ ನ ತಗೊಂಡು ಬರ್ತಾ ಇದ್ದಾರೆ. ಆ ಕಡೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ವಾಚ್ ಇಷ್ಟ, ಸೇತ್ ರೋಲೆನ್ಸ್ ಅವರ ಕೈಯಲ್ಲೂ ಕೂಡ ವಾಚ್ ಇದೆ. ಒಂದು ಬಿಗ್ ಸ್ಟೋರಿ ಲೈನ್ ಲೋಡಿಂಗ್ ಆಗ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕೂಡ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆನೇ. ರೋಮನ್ ರೈನ್ಸ್ ಅವರ ಫುಲ್ ಟೈಮ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಸೊ ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ತನಕನೂ ಕೂಡ ಆಸ್ ಎ ಫುಲ್ ಟೈಮ್ ಸೂಪರ್ ಸ್ಟಾರ್ ಆಗಿ ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಸರ್ವೈವರ್ ಸೀರೀಸ್ ಆದ್ಮೇಲೆ ರಾಯಲ್ ರಂಬಲ್ ತನಕ ಅವರು ಒಂದು ಚಿಕ್ನ ಬ್ರೇಕ್ ನ ಮತ್ತೊಮ್ಮೆ ತಗೋತಾರೆ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿಯೋ ತನಕ ಆಸ್ ಎ ಫುಲ್ ಟೈಮರ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಪ್ರತಿ ಮಂಡೇ ನೈಟ್ ರಾಲಿ ಅಥವಾ ಪ್ರತಿ ಸ್ಮ್ಯಾಕ್ ಡೌನ್ ಅಲ್ಲಿ ಅಲ್ಲದೆ ಇದ್ರು ಕೂಡ ಒಂದೊಂದು ಶೋನ ಮಾತ್ರ ಮಿಸ್ ಮಾಡಿಕೊಂಡು ಎಲ್ಲ ಆಲ್ಮೋಸ್ಟ್ ಇವೆಂಟ್ ಗಳಲ್ಲೂ ಕೂಡ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಅವರ ಬ್ಲಡ್ ಲೈನ್ ಸ್ಟೋರಿ ಈಗ ತಾನೇ ಮತ್ತೊಮ್ಮೆ ಟೇಕ್ ಓವರ್ ಆಗ್ತಾ ಇದೆ. ಹೊಸ ಒಂದು ಬೀಜನ WWE ಅವರು ಬಿತ್ತನೆ ಮಾಡ್ತಾ ಇದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಕ್ಯಾಮ್ರಾ ಮುಂದೆ ಸ್ಪೀಚ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಅನ್ನಿಸ್ತಾ ಇದೆ ರೋಮನ್ ರೈನ್ಸ್ ಅವರ ಫುಲ್ ಟೈಮ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ, ಅಟ್ಲೀಸ್ಟ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ತನಕ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ, ಆದ್ರೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರಬಹುದು. ಯಾಕಂದ್ರೆ ಆ ರೀತಿಯ ವಿಚಾರನ WWE ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ ವಿಮೆನ್ಸ್ ಚಾಂಪಿಯನ್ ಸ್ಟಿಫನಿ ಸ್ಟಾರ್ಟನ್ ಅವರ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಮ್ಯಾಚ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಸ್ಯಾಮಿ ಝೈನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡಬೇಕು ಅವರ ಈ ಒಂದು ಓಪನ್ ಚಾಲೆಂಜ್ ನ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಅಂಡ್ ಪಾಸಿಬಲ್ ಮೇನ್ ಇವೆಂಟ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಕೂಡ ನಾಳೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಕಾದ್ ನೋಡಬೇಕು ಯಾವ ರೀತಿಯ ಪ್ಲಾನ್ಸ್ ಗಳನ್ನ WWE ಅವರು ಮಾಡ್ತಾರೆ ಅಂತ. ಲಿಟರಲಿ ನಾಳೆ ಸ್ಮ್ಯಾಕ್ ಡೌನ್ ಗೆ ನಾನು ಕಾಯ್ತಾ ಇದ್ದೀನಿ ಅಂತಾನೆ ಹೇಳ್ಬಹುದು. ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ಅಫ್ಕೋರ್ಸ್ ಮಿಸ್ ಕೂಡ ಮಾಡ್ಕೊಳ್ಳೋದಿಲ್ಲ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಅಫ್ಕೋರ್ಸ್ ವಿಡಿಯೋನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ, see you guys in my next video.